ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ಒಂದು ಯೂಸ್ಫುಲ್ ಆದಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಎಣ್ಣೆ ಇಲ್ಲದೆ, ಯಾವುದೇ ರುಬ್ಬೋ ಕೆಲಸ ಏನು ಬೇಡ, ಒಂದು ಹಳ್ಳಿ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡ್ತೀವಲ್ವ, ಆ ಬಳಿಯುವ ಅಕ್ಕಿ ರೊಟ್ಟಿ, ಆ ಅಕ್ಕಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಳೆ ರೆಸಿಪಿ ಆಗಿರ್ಬೋದು, ಆದರೆ ಹೊಸ್ದಾಗಿ ಕಲಿಯೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಈಗ ಈ ಅಕ್ಕಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಈಗ ಎಷ್ಟು ಗರಿ ಗರಿಯಾಗಿ ದೋಸೆ ಥರ ಬಂದಿದೆ ಅಲ್ವಾ. ಇಂಥ ರೊಟ್ಟಿಯನ್ನು ನಾವು ಯಾವ ರೀತಿ ಮಾಡೋದು ಅಂತ ತುಂಬಾ ಈಸಿಯಾಗಿ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನೀವು ಈಸಿಯಾಗಿ ಈ ಥರ ರೊಟ್ಟಿಯನ್ನು ಮಾಡ್ಕೋಬೋದು. ಈ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಮನೆಯಲ್ಲೇ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಬಂದು ಅಕ್ಕಿ ಹಿಟ್ಟನ್ನು ಹಾಕೋಬೋದು, ಇಲ್ಲಾಂದರೆ ನೀವು ಅಂಗಡಿನಲ್ಲಿ ಸಿಗೋ ಅಕ್ಕಿ ಹಿಟ್ಟನ್ನು ಸಹ ಬಳಸ್ಬೋದು. ಆದರೆ ಸ್ವಲ್ಪ ಅಕ್ಕಿ ಹಿಟ್ಟು ದಪ್ಪ ಇದ್ದರೆ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಮೈದಾ ಥರ ಇದ್ದರೆ ಈ ರೊಟ್ಟಿ ಬರೋದಿಲ್ಲ. ಹಾಗಾಗಿ ಅಕ್ಕಿ ರೊಟ್ಟಿಗೆ ಬೀಸ್ಕೊಡ್ರಿ ಅಂದರೆ ಹಿಟ್ಟನ್ನು ಹಾಕ್ಕೊಡ್ತಾರೆ. ಆ ಹದದಲ್ಲಿ ನಾವು ಹಿಟ್ಟನ್ನು ಬೀಸ್ಕೊಂಬರ್ಬೇಕು. ಈಗ ಉಪ್ಪು ಹಿಟ್ಟೆಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಜಾಸ್ತಿ ನೀರನ್ನು ಹಾಕೋಬಾರ್ದು, ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ನಮಗೆ ರೊಟ್ಟಿ ಅಷ್ಟು ಈಸಿಯಾಗಿ ಬಳಿಯೋದಕ್ಕೆ ಬರೋದಿಲ್ಲ. ಇದು ಬಳಿಯೋ ಸಿಂಪಲ್ ರೊಟ್ಟಿ ಆದ್ರೂ ತುಂಬಾ ಹಿಟ್ಟು ಸರಿಯಾಗಿ ಮಿತ್ಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಹಿಟ್ಟೆಲ್ಲ ಹಂಚಿಗೆ ಅಂಟ್ಕೊಳ್ಳೋದಾಯಿತು, ಈ ರೀತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಎಲ್ಲ ಮೂಲೆಗೂ ಬೆರಳನ್ನು ಆಡಿಸಿ ನಿಧಾನವಾಗಿ ನಾವು ಹಿಟ್ಟನ್ನು ಮಿತ್ಕೋಬೇಕು. ಹಳ್ಳಿ ಕಡೆ ಎಲ್ಲ ತುಂಬಾ ಈಸಿಯಾಗಿ ಈ ರೊಟ್ಟಿಯನ್ನು ಮಾಡಿಬಿಡ್ತಾರೆ. ನಾವು ಕೂಡ ಅಷ್ಟೇ ಈಸಿಯಾಗಿ ರೊಟ್ಟಿಯನ್ನು ನಾವು ಮಾಡ್ಕೋಬೇಕು ಅಂದರೆ ಇಷ್ಟು ನಿಧಾನವಾಗಿ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ವಿ ಅಂದರೆ 50% ನಮಗೆ ರೊಟ್ಟಿ ಚೆನ್ನಾಗಿ ಬಂತು ಅಂತಲೇ ಅರ್ಥ. ಈ ಹೊಲಗಳಿಗೆ ಎಲ್ಲ ಅಡುಗೆನ ಮಾಡ್ಕೊಂಡು ತೊಗೊಂಡೋಗ್ಬೇಕಾದ್ರೆ ಈ ಅಕ್ಕಿ ರೊಟ್ಟಿನ ಬಳ್ಕೊಂಡು ಒಂದು ಪುಟ್ಟಿಗೆ ಹಾಕ್ಕೊಂಡು ತೊಗೊಂಡೋಗ್ತಿರ್ತಾರೆ. ನೋಡೋಕ್ಕೆ ಒಂದು ರೀತಿ ಚೆಂದ. ಅದೇ ರೀತಿಯಾಗಿ ಅಕ್ಕಿ ರೊಟ್ಟಿ ಬೆಳಗ್ಗೆ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಬಿಸಿಯಾಗೇ ತಿನ್ನಬೇಕು. ತಣ್ಣಗಾದ ನಂತರ ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಬಿಸಿಯಾಗಿ ಮಾಡಿಕೊಂಡು ಬಿಸಿಯಾಗಿ ನಾವು ಕಾಯಿ ಚಟ್ನಿ ಜೊತೆ, ಹಾಗೆ ಮೊಸರು, ಉಪ್ಪಿನಕಾಯಿ, ಪ್ರತಿಯೊಂದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ನಿಧಾನವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನಾವಿಲ್ಲಿ ಅವಸರ ಮಾಡಬಾರ್ದು. ಸ್ವಲ್ಪ ನಿಧಾನವಾಗಿ ನಾವು ಒಂದು 5 ನಿಮಿಷ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡ್ವಿ ಅಂತಂದರೆ ನಮಗೆ ಅಕ್ಕಿ ರೊಟ್ಟಿ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಈ ವಿಡಿಯೋ ನೋಡಿದ ನಂತರ ನೀವು ಖಂಡಿತ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ನೀವು ಕೂಡ ರೊಟ್ಟಿನ ಮಾಡ್ಕೊತೀರಾ. ನೋಡಿ ಈಗ ಈ ಹಿಟ್ಟನ್ನು ಈ ರೀತಿಯಾಗಿ ಮೇಲೆ ತೆಗೆದ್ರೆ ನಿಮಗೆ ಇಡಿಯಲ್ಲಿ ಈ ರೀತಿಯಾಗಿ ಬಳಿಯೋದಕ್ಕೆ ಸಿಗಬೇಕು. ಇಷ್ಟು ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಈಗ ಪಕ್ಕಕ್ಕೆ ತೆಗೆದಿಡೋಣ. ಇದು ಕರೆಕ್ಟಾಗಿ ಆಗಿದೆ. ಈಗ ಸ್ಟವ್ ಮೇಲೆ ನಾನು ರೊಟ್ಟಿ ಬಳಿಯೋದಕ್ಕೆ ಈ ಥರ ಇಂಡಾಲಿಯಂ ಹಂಚನ್ನು ತೊಗೊಂಡಿದ್ದೀನಿ. ನೀವು ಕಬ್ಬಿಣದ ರೊಟ್ಟಿ ಹಂಚಿದ್ರೆ ಅದನ್ನೇ ಬಳಸ್ಬೋದು, ಇದನ್ನೇ ಬಳಸಬೇಕು ಅಂತ ಏನಿಲ್ಲ. ನೀವೇನಾದರೂ ಹೊಸ್ದಾಗಿ ರೊಟ್ಟಿ ಹಾಕಿ ಕಲಿತಾ ಇದ್ದೀನ, ನಾನು ರೊಟ್ಟಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಇಂಡಾಲಿಯಂ ಹಂಚು ತೊಗೊಳ್ಳಿ. ಹಾಗೆ ಕೈನ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸಮೇತ ತೊಗೊಂಡಿದ್ದೀನಿ. ನೋಡಿ ಈಗ ನಾನು ಹಂಚ ಮೇಲೆ ರೊಟ್ಟಿನ ಯಾವ ರೀತಿ ಬಳಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಟ್ಟನ್ನು ಈ ರೀತಿಯಾಗಿ ಒಂದು ಬೊಕ್ಸೆನಲ್ಲಿ ತೊಗೊಂಡು ಹಂಚ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಕೈಯನ್ನು ತೇವ ಮಾಡ್ಕೊಳ್ಳಿ. ನಿಮ್ಗೆ ಮೊದಲನೇ ಸಲ ಮಾಡ್ತಾಯಿದ್ರೆ ಕೈ ಸುಡುತ್ತೆ ಅನ್ನೋದಾದರೆ ಈ ರೀತಿಯಾಗಿ ಕೈಯನ್ನು ತೇವ ಮಾಡಿಕೊಂಡು ನೋಡಿ ಇಷ್ಟು ಈಸಿಯಾಗಿ ಹಂಚ ಮೇಲೆ ಬಳಿಬೋದು. ಇಲ್ಲಿ ಯಾವುದೇ ಎಣ್ಣೆಯನ್ನು ಮಿಕ್ಸ್ ಮಾಡ್ತಿಲ್ಲ, ಯಾವುದೇ ಅಕ್ಕಿಯನ್ನು ನೆನೆ ಹಾಕಿ ರುಬ್ತಾ ಇಲ್ಲ. ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮುಚ್ಚಳ ಬಿಸಿ ಇದ್ದರೆ ನೀವು ಟಿಶ್ಯೂ ಅಥವಾ ಬಟ್ಟೆಯಿಂದ ನೀವು ಓಪನ್ ಮಾಡಿ. ಈಗ ನೋಡಿ ರೊಟ್ಟಿ ಕೈಯಲ್ಲೇ ಬರ್ತಾಯಿದೆ, ಅಷ್ಟು ಚೆನ್ನಾಗೇ ಬೆಂದಿದೆ. ನಾವು ಅದನ್ನು ದೆಬ್ಬೆ ಕಡಿ ತಗೊಂಡು ಎಬ್ಬಿ ಅಷ್ಟು ಏನು ಕಷ್ಟಪಡಬೇಕಾಗಿಲ್ಲ. ಈ ಹಂಚಲ್ಲಿ ತುಂಬಾ ನಿಮ್ಗೆ ಈಸಿ ಆಗಿಬಿಡುತ್ತೆ. ಹಾಗೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ವಿ ಅಂದರೆ ನಿಮಗೆ ರೊಟ್ಟಿ ಹಂಚು ಯಾವುದೇ ಹಂಚಿರಲಿ ತುಂಬಾ ಈಸಿಯಾಗಿ ರೊಟ್ಟಿ
ಈಗ ರೊಟ್ಟಿ ಬೆಂದಿದೆ. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಈಗ ಮತ್ತೊಂದು ರೊಟ್ಟಿನ ಮತ್ತೊಂದು ರೀತಿಯಲ್ಲಿ ಬಡಿಯೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಬಟ್ಲಿನಲ್ಲಿ ನೀವು ಹಿಟ್ಟನ್ನು ತೊಗೊಂಡು ಈ ಥರ ಮಧ್ಯಕ್ಕೆ ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ಕೈಯನ್ನು ತೇವ ಮಾಡಿಕೊಂಡು ಈ ರೀತಿಯಾಗಿ ಬಳಿಬೇಕು. ನೀವು ಬಾಕ್ಸಿನಲ್ಲಿ ಹಿಟ್ಟನ್ನು ತೊಗೊಳಕ್ಕಾಗಲಿಲ್ಲ ಅಂತಂದರೆ ಈ ಥರ ಒಂದು ಬಟ್ಲಿನಲ್ಲಿ ಹಿಟ್ಟನ್ನು ನಿಮ್ಗೆ ಎಷ್ಟು ಹಿಟ್ಟು ಬೇಕು ಒಂದು ರೊಟ್ಟಿಗೆ ಅಷ್ಟು ಹಿಟ್ಟನ್ನು ಒಂದು ಬಟ್ಲಿನಲ್ಲಿ ತೊಗೊಂಡು ಹೆಂಚಿನ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಸುತ್ತ ರೌಂಡಾಗಿ ಬಳ್ಕೋಬೇಕು. ಎಕ್ಸ್ಟ್ರಾ ಹಿಟ್ಟಿದ್ರೆ ಈ ಥರ ಮೇಲೆ ತೆಕ್ಕೊಂಡು ಎತ್ತಿಟ್ಕೊಳ್ಳಿ. ಈಗ ಸ್ವಲ್ಪ ಕೈ ತೇವ ಮಾಡಿ ಒರೆಸ್ಬಿಟ್ಟು ಮತ್ತು ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಮುಚ್ಚಳ ಮುಚ್ಚಲೇಬೇಕು ರೊಟ್ಟಿಗೆ. ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಬಿಡುತ್ತೆ ನೋಡಿ. ಈಗ ನಾನು ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಅದೇ ಎದ್ದಿದೆ ನೋಡಿ. ನನ್ನ ಕೈಯಲ್ಲೇ ತೆಗಿತಾ ಇದ್ದೀನಿ. ಇಷ್ಟು ಈಸಿಯಾಗಿ ನಿಮಗೆ ಬಂದುಬಿಡುತ್ತೆ. ಹಾಗೆ ತೋರಿಸ್ತಾ ಇದ್ದೀನಿ ಉಲ್ಟ ಮಾಡೋಕ್ಕೆ ಮುಂಚೆ. ತುಂಬಾ ತೆಳುವಾಗಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಿಸಿಯಾಗಿ ತಿನ್ನೋದಕ್ಕೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಒಬ್ಬೊಬ್ಬರು 3 ಇಂದ 4 ರೊಟ್ಟಿಯನ್ನು ತಿಂತಾರೆ. ಇಷ್ಟು ಈಸಿಯಾಗಿ ಅಕ್ಕಿ ರೊಟ್ಟಿಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಈಗ ಎರಡೂ ಕಡೆ ಬೆಂದಿದೆ. ರೊಟ್ಟಿಯನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಸುತ್ತ ನೋಡಿ ನೀವೇ ತುಂಬಾ ಗರಿಯಾಗಿ ಬಂದಿದೆ. ನೀವು ಮಾಡ್ಕೊಂಡು ನೋಡಿ, ಖಂಡಿತ ನೀವೆಲ್ರಿಗೂ ಇಷ್ಟೇ ಈಸಿಯಾಗಿ ರೊಟ್ಟಿ ಬಂದುಬಿಡುತ್ತೆ. ಕಷ್ಟ ಅಂತಿದ್ದವರು ಈ ವಿಡಿಯೋ ನೋಡಿ ರೊಟ್ಟಿಯನ್ನು ಮಾಡೋದನ್ನು ಕಲ್ತ್ಕೊಳ್ಳಿ. ನೋಡಿ ಈಗ ಸೈಡಿಂದನೂ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ನಾನು ರೊಟ್ಟಿಯನ್ನು ಬಳಿಯೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ಥರ ತೆಳುವಾಗಿ ಬಳ್ಕೋಬೇಕು, ದಪ್ಪ ಹಾಕಬಾರ್ದು. ರೊಟ್ಟಿ ತುಂಬ ತೆಳುವಾಗಿ ಬರುತ್ತೆ ಈ ರೀತಿಯಾಗಿ ನೀವು ಬಳಿಯೋದು, ಹಿಟ್ಟನ್ನು ಕಲಸೋದನ್ನು ಮಾಡಿಕೊಂಡ್ರೆ. ಈಗ ಮತ್ತೊಂದು ರೀತಿಯಲ್ಲಿ ಬಳಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಡಬ್ರಿನಲ್ಲಿ ಹಿಟ್ಟು ಕಡಿಮೆ ಇದ್ದರೆ ನಿಮಗೆ ಈ ರೀತಿಯಾಗಿ ಹಂಚ ಮೇಲೆ ಡೈರೆಕ್ಟಾಗಿ ಎಷ್ಟು ಹಿಟ್ಟು ಬೇಕಷ್ಟು ಹಾಕ್ಕೊಂಡು ಕೈಯನ್ನು ಈ ರೀತಿಯಾಗಿ ತೇವ ಮಾಡಿಕೊಂಡು ನಿಧಾನವಾಗಿ ರೌಂಡಾಗಿ ನಾವು ರೊಟ್ಟಿಯನ್ನು ಬಳಿಬೇಕು. ನೋಡಿ ಕೈಯಲ್ಲೇ ಹಿಟ್ಟು ಹಾಕ್ಕೊಂಡು ನಾವು ಬಳಿಬೋದು, ಇಲ್ಲಾಂದರೆ ನಾವು ಬಟ್ಲನ್ನ ಯೂಸ್ ಮಾಡಿ ಕೂಡ ಬಳಿಬೋದು. ಇಲ್ಲಾಂದರೆ ಈ ರೀತಿ ಡೈರೆಕ್ಟಾಗಿ ಹಿಟ್ಟನ್ನು ಹಂಚ ಮೇಲೆ ನಾವು ಹಿಟ್ಟು ಕಲಸಿರ್ತೀವಲ್ಲ ಅದೇ ದಬ್ರಿಯಿಂದನ ಹಂಚ ಮೇಲಿಂದ ಹಾಕ್ಕೊಂಡು ಈ ಥರ ಬಳಿಬೋದು. ಒಟ್ಟಾರೆ ಯಾವ ರೀತಿನಾರು ಮಾಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ವಿ ಅಂತಂದರೆ ರೊಟ್ಟಿ ಇಷ್ಟು ಚೆನ್ನಾಗಿ ಬಂದೇ ಬರುತ್ತೆ. ಮತ್ತು ಈಗ ಮುಚ್ಚಳ ಮುಚ್ಚಿ ಅಥವಾ ಒಂದು ತಟ್ಟೆಯನ್ನು ಮುಚ್ಕೊಳ್ಳಿ. ಅಗಲವಾಗಿರಬೇಕು, ಹಂಚಿನ ಸುತ್ತ ಮುಚ್ಕೋಬೇಕು. ಆ ರೀತಿ ಅಗಲವಾಗಿರೋ ತಟ್ಟೆಯನ್ನು ನೀವು ಮುಚ್ಬೋದು. ಈಗ ಮತ್ತೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ಬಿಡ್ತಾ ಇದೆ. ನಿಮಗೆ ಕೈಯಲ್ಲಿ ಎತ್ತಕ್ಕೆ ಕಷ್ಟ ಆಯ್ತಂದರೆ ಈ ರೀತಿ ಒಂದು ಕೈ ತೊಗೊಂಡು ಬಿಡಿಸ್ಕೊಂಡು ನೀವು ತೆಗಿಬೋದು. ಈ ಥರ ನಿಧಾನವಾಗಿ ಬಿಡಿಸ್ಕೊಂಡು ನಾವು ಮತ್ತೆ ತಿರುವಾಕೊಂಡು ಅಲ್ಲಿ 1-2 ನಿಮಿಷ ಬೇಯಿಸ್ಕೋಬೇಕು. ಮೊದಲು ಹಿಟ್ಟು ಹಾಕಿದ ನಂತರ ಒಂದು 5 ನಿಮಿಷ 2 ನಿಮಿಷ ತಿರುಗಿಸ್ಕೊಂಡು ಸುಟ್ಕೊಳ್ಳಿ. ಒಲೆ ಮೇಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ರೊಟ್ಟಿ. ಹಳ್ಳಿ ಕಡೆ ಅಂತೂ ತುಂಬಾ ಫೇಮಸ್ಸು. ವಾರದಲ್ಲಿ 2ರಿಂದ 3 ದಿನ ಈ ಥರ ರೊಟ್ಟಿಯನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ತಾರೆ. ಇದೇ ಥರ ನಾವು ರಾಗಿ ರೊಟ್ಟಿನೂ ಸಹ ಮಾಡ್ಕೊಬೋದು. ರಾಗಿ ರೊಟ್ಟಿ ಪ್ರೊಸೀಜರ್ ಕೂಡ ಸೇಮು. ನೋಡಿ ಇದು ಕೂಡ ಎಷ್ಟು ಗರಿಯಾಗಿ ಚೆನ್ನಾಗಿ ಬಂದಿದೆ. ನಮ್ಗೆ ನೋಡ್ತಾ ಇದ್ರೆ ದೋಸೆ ಥರ ಫೀಲ್ ಆಗ್ತಿದೆ ಅಲ್ವಾ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿಯನ್ನು ಬಳಿಯೋದನ್ನ ನೀವು ಕಲಿತ್ರೆ ಖಂಡಿತ ನೀವು ಕೂಡ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ತೀರಾ. ಈ ವಿಡಿಯೋ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಬರುವಂಥ ಎಲ್ಲ ವಿಡಿಯೋ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನೆಲ್ನ ಎಲ್ಲ ರೆಸಿಪಿಗಳನ್ನು ನೋಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.